ಇಷ್ಟೊಂದಾ? ಇಷ್ಟೆಲ್ಲ ತಗೊಂಡ್ರೆ ನಾನು ಬರ್ಬೋದಾಗ್ಬಿಡ್ತೀನಿ ಬೈ. ಅರೆ ಟೆನ್ಷನ್ ತಗೋಬೇಡಿ ಸರ್, ನಮ್ KTB ಜ್ಯುವೆಲ್ ಪ್ಯಾಲೇಸ್ ಅಕ್ಷಯ ತೃತೀಯ ಮಸ್ತ್ ಸ್ಪೆಷಲ್ ಆಫರ್ಸ್ ಇದೆ. ಆಫರ್ ಏನು ಅಂತ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧಂತು ಶ್ರೀ ಸಂಗಮೇಶ್ವರ ದೇವಸ್ಥಾನ ಹೊಸೂರು ತಾಲೂಕು ಜಿಲ್ಲೆ ರಾಯಚೂರು ನೂತನ ದೇವಸ್ಥಾನ ಉದ್ಘಾಟನೆ ಹಾಗೂ ಶಿಲಾಮೂರ್ತಿಗಳ ಪ್ರತಿಷ್ಠಾಪನೆ ಮಹೋತ್ಸವ. ರಾಯಚೂರು ಇತಿಹಾಸ ಮತ್ತು ಸಂಸ್ಕೃತಿಯ ನಗರ. ಆದರೆ ಈ ನಗರದ ನಿಜವಾದ ಆಸ್ತಿ ನಮ್ಮ ಸ್ಟೂಡೆಂಟ್ಸ್. ಅವರು ಸ್ಟ್ರಾಂಗ್ ಆಗ್ಬೇಕಾದ್ರೆ ಬೇಸಿಕ್ ಸ್ಟ್ರಾಂಗ್ ಇರಬೇಕು. ಅದಕ್ಕೆ ಬೇಕಾಗಿರೋದು ಗುಡ್ ಎಜುಕೇಶನ್. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೆಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ ಗೋಶಾಲಾ ರಸ್ತೆ ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಬಸವ ಜಯಂತಿ ಅಂಗವಾಗಿ ಸಚಿವ NS ಬೋಸರಾಜು, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಸೇರಿ ಗಣ್ಯರಿಂದ ಮಾಲಾರ್ಪಣೆ. ಬಸವ ಜಯಂತಿ ಸಮ ಸಮಾಜ ನಿರ್ಮಾಣ ಕನಸು ಸಾಕಾರಕ್ಕೆ ಬಸವಣ್ಣನವರೇ ಪ್ರೇರಣೆ, ಡಾಕ್ಟರ್ ಶಿವರಾಜ್ ಪಾಟೀಲ್. ಗಣತಿದಾರರಿಗೆ 15,000 ORS ಪ್ಯಾಕೆಟ್ ಪೂರೈಕೆ, ವಾಣಿಜ್ಯೋದ್ಯಮ ಸಂಘ IMA ಕಾರ್ಯ ಮಾದರಿಯಾಗಿದೆ, ಜುಬೇನ್ ಮಹಾಪಾತ್ರ. ಆಸ್ತಿ ವಿವಾದ, ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಮಹಿಳೆ ಬೆದರಿಕೆ, ಪೊಲೀಸರ ಮಧ್ಯಸ್ಥಿಕೆ. ಮತ್ತು ವಾರ್ಡ್ ನಂಬರ್ 33ರಲ್ಲಿ ಕುಡಿಯುವ ನೀರಿನ ಸಮಸ್ಯೆ 2 ದಿನದಲ್ಲಿ ಪರಿಹರಿಸದಿದ್ದರೆ ಹೋರಾಟ, ಶಂಶಾಲಂ. ಜಗಜ್ಯೋತಿ ಬಸವೇಶ್ವರರ ಜಯಂತಿ ಅಂಗವಾಗಿ ಸಣ್ಣ ನೀರಾವರಿ ಸಚಿವ NS ಬೋಸರಾಜು, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಬಸವೇಶ್ವರ ವೃತ್ತದಲ್ಲಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಜಿಲ್ಲಾಧಿಕಾರಿ ನಿತೀಶ್ ಕೆ, SP ಅರುಣಾಂಶುಗಿರಿ ಸೇರಿದಂತೆ ಅನೇಕರು ಮಾಲಾರ್ಪಣೆ ಮಾಡಿದರು. ಸಚಿವ NS ಬೋಸರಾಜರೊಂದಿಗೆ ಪಾಲಿಕೆ ಮಾಜಿ ಸದಸ್ಯ ಜಯಣ್ಣ, ಅಮರೇಗೌಡ ಹಂಚಿನಾಳ, ಮಹಾನಂದ, ಮಹಮ್ಮದ್ ಶಾಲಂ, ರುದ್ರಪ್ಪ ಅಂಗಡಿ ಸೇರಿದಂತೆ ಅನೇಕರಿದ್ದರು. ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು ಮಾಲಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಶರಣಭೂಪಾಲ್ ನಾಡಗೌಡ, ಮುಕ್ತಿಯಾರ್, ಕಡಗೋಳ ಆಂಜನೇಯ ಸೇರಿ ಅನೇಕರಿದ್ದರು. ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮಹಾಪಾತ್ರ ಮಾಲಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್, ವಿಶ್ವನಾಥ್ ಪಟ್ಟಿ, ಶರಣಬಸವ ಜೋಳದಡಗಿ, ರವೀಂದ್ರ ಜಲ್ದಾರ್, ಶೇಖರ್ ವಾರದ, ಮಹಾದೇವಪ್ಪ ಮಿರ್ಜಾಪುರ, KM ಪಾಟೀಲ್, N ಗಿರಿಜಾಶಂಕರ್, G ಶಿವಮೂರ್ತಿ, ಪ್ರಭು ಶಾಸ್ತ್ರಿ, ಪ್ರಭುಗೌಡ ಹಂಚಿನಾಳ, ಡಾಕ್ಟರ್ N ಶಿವಕುಮಾರ್, ದಂಡಪ್ಪ ಬೇರಾದಾರ ಸೇರಿದಂತೆ ಅನೇಕ ಸಂಘಟನೆಗಳ ಮುಖಂಡರು, ರಾಜಕೀಯ ನಾಯಕರು ಮಾಲಾರ್ಪಣೆ ಮಾಡಿದರು. ಜಿಲ್ಲಾ JDS ಪಕ್ಷದಿಂದ ಬಸವೇಶ್ವರ ಜಯಂತಿ ಅಂಗವಾಗಿ ಶ್ರೀ ಬಸವೇಶ್ವರರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ಗುರು ಬಸವಣ್ಣನಾದಿ ಗುರು ಬಸವಣ್ಣ, ವೇದಕ್ಕೆ ವೇದ್ಯನೋ ಬಸವಣ್ಣನೋ, ಕಾಯ ಗುಣದ ಕಲ್ಮಶಮನ ಸಂಹಾರ ಯೋಗಿನಾಥ. ಓಂ ಶ್ರೀ ಗುರು ಬಸವಲಿಂಗ. ನೆರವೇರಿಸಲಾಗ್ತದೆ. ದಯವಿಟ್ಟು ಆ ದಿನ ಎಲ್ಲ ಸಮಾಜದ ಬಾಂಧವರು ಅಲ್ಲಿ ಬಂದು ಸೇರಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕಳಕಳಿಯ ರೀತಿ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ.
ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಬಸವ ಓಂ ಶ್ರೀ ಗುರು ಬಸವಲಿಂಗಾಯ. ಜಗದಗಲ ಮುಗಿಲಗಲ ಮಿಗೆಯಗಲ ತತ್ತ ನಿಮ್ಮ ಶ್ರೀಚರಣ. ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ. ಅಗಮ್ಯ ಅಗೋಗವೇ ಎನ್ನವರ ಸ್ಥಳಕ್ಕೆ ಬಂದು ಸುಡುಗಾರಿರಯ್ಯ. ಬಸವ ಓಂ ಶ್ರೀ ನಮಃ. ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು. ನಿನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಬಸವ ಓಂ ಶ್ರೀ ಬಸವಲಿಂಗಾಯ ನಮಃ. ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವನಾರವ ಕೀರ್ತಿ ತುಂಬಿ ಬಸವಲಿಂಗಾಯ. ಹಳ್ಳಿಗೆ ಕಾಯಿದೆ ಮೆಚ್ಚೆ ಕೂಡಲ ಸಂಗಮ ದೇವ. ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನುಡಿಗೆಟ್ಟು ಅನ್ಯರ ಬೇಡದಂತೆ ಮತಿಗೆಟ್ಟು ಪರರ ಹೊಗಳದಂತೆ ನೀನೊಲಿದರೆ ಕೊರಡು ಕೊಲರುವುದಯ್ಯ. ನೀನೊಲಿದರೆ ಬರಡು. ಎಲ್ಲ ಸಮಾಜದ ಬಾಂಧವರು, ಜಿಲ್ಲಾ ವೀರಶೈವ ಸಮಾಜದ ವೇದಿಕೆ ಕಾರ್ಯಕ್ರಮಕ್ಕೆ ಎಲ್ಲ ಬಾಂಧವರು ಅಲ್ಲಿ ಆಗಮಿಸಬೇಕಂತೇಳಿ ಈ ಮೂಲಕ ತಿಳ್ಕೊಳ್ಳಲಾಗ್ತದೆ. ಮಾಲಾರ್ಪಣೆ ಮಾಡಿದಂತ ಎಲ್ಲ ಸಮಾಜದ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎನ್ ಶಿವಶಂಕರ್ ವಕೀಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ, ರಾಮನ್ಗೌಡ ಏಗನೂರು, ಜಿಲ್ಲಾ ಪರಿಶಿಷ್ಟ ಘಟಕ ಅಧ್ಯಕ್ಷ ನರಸಪ್ಪ ಆಶಾಪೂರು, ಮುಖಂಡರಾದ ಆಲಂ ಬಾಬು, ರಾಜಾ ಹರಿಜನವಾಡ, ಈರಣ್ಣ ಯಾದವ್, ಆದಿರಾಜ್, ಅವಿಲ್,
ನರಸಿಂಹ, ವೆಂಕಟಸ್ವಾಮಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬಸವಣ್ಣನವರು 12ನೇ ಶತಮಾನದಲ್ಲಿ ಸಮಾಜ ನಿರ್ಮಾಣಕ್ಕಾಗಿ ಶ್ರಮಿಸಿ ಅನುಭವ ಮಂಟಪದಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವ ಕೆಲಸ ಮಾಡಿದ್ದರು. ಆದರೆ ಇದೀಗ ಸಮಾಜವನ್ನು ಬಿಟ್ಟು ಕೆಲಸ ಮಾಡುತ್ತಿದ್ದು ಸಮಾಜದವರು ಜಾಗೃತರಾಗಬೇಕು ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ವೀರಶೈವ ಲಿಂಗಾಯತ ಅಂಗಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಜಗಜ್ಯೋತಿ ಬಸವೇಶ್ವರರ ಜಯಂತಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಬಸವಣ್ಣನವರು 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವುದರ ಜೊತೆಗೆ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದರು. ಒಗ್ಗಟ್ಟಿನಿಂದ ಎಲ್ಲರೂ ಹೋಗಬೇಕಾಗಿದೆ. ಆದರೆ ಇಂದು ಸಮಾಜವನ್ನು ಬಿಟ್ಟು ಕೆಲಸ ಮಾಡುತ್ತಿದ್ದಾರೆ. ಸಮಾಜದವರು ಎಚ್ಚೆತ್ತುಕೊಂಡು ಜಾಗೃತರಾಗಬೇಕು ಎಂದರು. ಕಾವ್ಯಾನಂದ, ಬ್ರಹ್ಮಾನಂದ, ಕಾಂತಾನಂದ ಈ 3 ಆನಂದಗಳು ಮೊಬೈಲ್ ಕಿತ್ತುಕೊಂಡಿದೆ. ಹೆಚ್ಚಿನ ಸಮಯದಲ್ಲಿ ಮೊಬೈಲ್ನಲ್ಲಿ ಕಳೆಯುತ್ತಿದ್ದೇವೆ. ಇಂದು ಮಕ್ಕಳು ಹೆಚ್ಚಿನದ್ದಾಗಿ ಮೊಬೈಲ್ ಮೊರೆ ಹೋಗುತ್ತಿದ್ದು ಇದನ್ನು ತಪ್ಪಿಸಿದಾಗ ಮಾತ್ರ ನಮ್ಮ ಮಕ್ಕಳ ಭವಿಷ್ಯದ ರೂಪಿಸಲು ಸಾಧ್ಯವೆಂದರು. ಕಲ್ಯಾಣ ಮಂಟಪವು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿದ್ದು ಹಂಪನಗೌಡ ಬಾದರ್ಲಿ ಅವರು 5 ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ. ಏಪ್ರಿಲ್ 22ರಂದು ಬೆಳಿಗ್ಗೆ ಭೂಮಿ ಪೂಜೆ ಇದ್ದು ಎಲ್ಲರೂ ಭಾಗವಹಿಸಲು ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಶ್ರೀ ಶಿವಾನಂದ ಶುಕ್ಲಿ ಸರ್ ಅವರು ಬಂದು ಅವರಿಗೆ ಅದೇ ರೀತಿಯಾಗಿ ಇನ್ನೂರು ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ DS ಜಿಲ್ಲಾ ಪಂಚಾಯತಿ ಇವರಿಗೆ ನಮ್ಮ ಕಾರ್ಯಕಾರಿಣಿ ಸಮಿತಿಯ ವಿಜಯ ಭಾಸ್ಕರ್ ರೆಡ್ಡಿ ಇಂದೂಪುರ ಅವರು ಬಂದು ಅದೇ ರೀತಿಯಾಗಿ ಅತಿರೂಪ ನಾಡಗೌಡ ಇವರನ್ನ ನಮ್ಮ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದಂಥ ಶ್ಯಾಮ್ ರೆಡ್ಡಿ ಕೆ. ಅದೇ ರೀತಿಯಾಗಿ ಶ್ರೀ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಅಧ್ಯಕ್ಷರು, ಅಖಿಲ ರಾಯಚೂರು ಘಟಕ ಇವರಿಗೆ ಆನಂದ್ ಪಾಟೀಲ್ ಅಸ್ಕಿಯಾಳ್ ನಮ್ಮ ಕಾರ್ಯಕ್ರಮ ಸಮಿತಿಯ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿರುವಂತಹ ಶ್ರೀ ಶಿವಗುರು ಶರಣ ಸಾಹಿತ್ಯ ಸಮಾಜ ನಿರ್ಮಾಣ ಮಾಡಬೇಕಂತೇಳಿ ಬಹಳಷ್ಟು ಶ್ರಮ ಪಡ್ತಾರೆ. ಆದಾಗ್ಯೂ ಇನ್ನೂ ಸಮಾಜದಲ್ಲಿ ಸ್ವಲ್ಪ ಏರುಪೇರು, ಕೆಳವರ್ಗ ಮೇಲ್ವರ್ಗ ಅನ್ನೋದು ಇದೆ. ಇದು ಬಹಳ ಆತಂಕ. ಅದ್ರ ಜೊತೆಗೆ ಇವತ್ತು ಎಲ್ಲರಲ್ಲೂ ನಮ್ಮ ಸಮಾಜವನ್ನು ಹೊರಗಿಟ್ಟು ಮಾಡುವಂತಹದ್ದು ಒಂದು ಆತಂಕಕಾರಿ ಬೆಳವಣಿಗೆಗಳು ನಡೀತಾ ಇದೆ. ನಾವು ಸಮಯಕ್ಕೆ ನಾವು ಜಾಗೃತ ಆಗದಿದ್ದಲ್ಲಿ ಬಹುಶಃ ನಮ್ಮ ಮಕ್ಕಳಿಗೆ ಆತಂಕ ಕಟ್ಟಿಟ್ಟುತ್ತೆ ಅಂತ ಎಲ್ಲ ಸಮಾಜದ ಸಹೋದರಿಗೆ ಹೇಳಿಕ್ಕೆ ಬಯಸ್ತೇನೆ. ಹಾಗಾಗಿ ನೀವು ಸಮಯಕ್ಕೆ ಜಾಗೃತರಾಗಬೇಕು, ಒಗ್ಗಟ್ಟಾಗಬೇಕು, ಹೋರಾಟ ಮಾಡಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ಯಾರೇ ಇಲ್ಲ, ಸರ್ಕಾರಗಳ ವಿರುದ್ಧ ಆಗಿರ್ಬೋದು, ನಮ್ಮ ಸರ್ಕಾರ, ಇನ್ನೊಬ್ಬರ ಸರ್ಕಾರ, ವ್ಯಕ್ತಿಯ ವಿರುದ್ಧ ಆಗಿರ್ಬೋದು, ಯಾವುದೇ ಹೋರಾಟಗಳು ತಣ್ಣಗಾದರೆ ಅದು ನಮ್ಮ ಸಮಾಜಕ್ಕೆ ಅಪಾಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಅದನ್ನ ಗಮನಿಸಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ಅದ್ರ ಜೊತೆಗೆ ನಮ್ಮ ಅಲ್ಲರೇ ಸಾಹೇಬರು ಬಹಳ ಚೆನ್ನಾಗಿ ಹೇಳಿದ್ರು, ಕಾವ್ಯಾನಂದ, ಬ್ರಹ್ಮಾನಂದ, ಕಾಂತಾನಂದ, ಈಗ ಯಾವ ಆನಂದ ಉಳಿದಿಲ್ಲ ಸಾಹೇಬ್ರೆ. ಒಳ್ಳೆ ಮೊಬೈಲ್ ಆನಂದ ಒಂದೇ ಉಳಿದಿದೆ ಸಮಾಜದಲ್ಲಿ. ಇದು ಬಹಳ ಆತಂಕ. ಇದು ಏನಾಗಿದೆ, ನಾವು ಎದ್ದುಗಳೇ ನಮ್ಮ ಹೆಂಡತಿ ಮಕ್ಕಳು ನೋಡ್ತೀವೋ, ಮಕ್ಕಳು ನೋಡ್ತೀವೋ ಇಲ್ಲ ಗೊತ್ತಿಲ್ಲ, ಫಸ್ಟ್ ತಗೊಳ್ಳೋದು ಮೊಬೈಲ್. ಅದು ತಗೊಂಡು ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಬಹಳ ಆತಂಕಕಾರಿ. ನಾವು ನಮ್ಮ ಮಕ್ಕಳಿಗೆ ಅದರ ವಿರುದ್ಧ ಬುದ್ಧಿ ಹೇಳಿದಾಗ ಮಾತ್ರ ಅವರು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಸಮಾಜದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ. ಯಾಕಂದ್ರೆ ಇವತ್ತು ಮೊಬೈಲ್ ಬಹುಶಃ ಜಗತ್ತಿನಲ್ಲಿ ಅತಿ ಹೆಚ್ಚು ಯಾರಾದರೂ ಬಳಕೆ ಮಾಡ್ತಿದ್ರೆ ಅದು ನಮ್ಮ ಭಾರತೀಯರು ಅಂತ ಹೇಳಿ ಬಯಸ್ತೇವೆ. ಇದು ಬಹಳ ಆತಂಕ. ಇವತ್ತು ನಾವು
ಮಾಡುವಂತ ಕೆಲಸದಲ್ಲಿ ಕಾಯಕದಲ್ಲಿ 2 ತಾಸು ಕಾಯಕ ಇದ್ರೆ ಉಳಿದ 8 ತಾಸು ಮೊಬೈಲ್ ಇರ್ತದೆ ಕೈ, ಆನ್ಲೈನ್ ನಲ್ಲೇ ಇರ್ತಾರೆ ಜನ. ಇದು ಬಹಳ ಎಲ್ಲದ ನಾನು ಬಹಳ ಆಶ್ಚರ್ಯ ಅಂದ್ರೆ ಮೊನ್ನೆ ನಾನೆಲ್ಲೋ ಹೋಗ್ತಾ ಇದ್ದೆ ಬೆಂಗಳೂರು, ಆಕ್ಸಿಡೆಂಟ್ ಆದ್ರೆ ಅದು ಮುಟ್ಟುವರು ಜನ ಯಾರು ವಿಡಿಯೋ ಮಾಡಿರ್ಬೇಕಾದ್ರೆ ನಾನಂದ್ರೆ ಏನು ಸ್ವಲ್ಪ ಬುದ್ಧಿ ಆದ ಇಲ್ಲ ನಿಮ್ಗ, ಅದನ್ನ ಮಾಡ್ಕೊಂಡ್ರೆ ನಿಮ್ಗೆ ಏನಾದ್ರು ಬರ್ತದ, ನಿಮ್ಗೆ ಏನಾದ್ರು ಸಿಗ್ತದ, ಆನಂದ ಸಿಗ್ತದ. ಮೊದಲ ಪೇಷಂಟ್ ಎತ್ತಿ ಯಾವ್ದು ಗಾಡಿ ನಿಂದಿಸಿ ಹೋಗ ಗಾಡಿಗೆ ಕಳಿಸ್ರಪ್ಪ ದವಾಖಾನಿಗೆ ಅಂತ ಹೇಳಿ ನಾನು ಮಾಡಿದೆ. ಈ ರೀತಿ ಆದ್ರೆ ಎಲ್ಲಿ ಹೋಗ್ತದೆ ನಮ್ಮ ಸಮಾಜ? ಆ ರೀತಿ ಆಗಬಾರ್ದು. ಆದ್ರಿಂದ ನಾನು ನಿಮ್ಮಲ್ಲೆಲ್ಲ ವಿನಂತಿ ಮಾಡೋದು, ನಮ್ಮ ಮಕ್ಕಳಿಗೆ ಮೊಬೈಲ್ ವಿರುದ್ಧ ನಾವು ಹೇಳಿದ್ರೆ ನಮ್ಮ ಸಮಾಜ ಉಳಿಯಂಗಿಲ್ಲ, ನಮ್ಮ ಮಕ್ಕಳು ನಮ್ಮ ಕೈ ಸಿಕ್ಕಂಗಿಲ್ಲ ಅಂತ ಹೇಳಿ ಬಯಸ್ತೇನೆ. ಮತ್ತು ಬಂದಂತ ಎಲ್ಲ ಜೊತೆಗಳಿಗೆ ವಿಶೇಷ ಜಿಲ್ಲಾಧಿಕಾರಿ ನಿತೀಶ್ ಕೆ ಮಾತನಾಡಿ, ಬಸವಣ್ಣನವರು 12ನೇ ಶತಮಾನದಲ್ಲಿ ಮೂಢನಂಬಿಕೆ ವಿರುದ್ಧ ಪ್ರಶ್ನಿಸಿ ತಮ್ಮ ತತ್ವಗಳ ಮೂಲಕ ಅನಿಷ್ಟ ಪದ್ಧತಿಗಳ ವಿರುದ್ಧ ವಚನಗಳ ಮೂಲಕ ಜಾಗೃತಿ ಮೂಡಿಸಿದವರು. ಸಮಾಜದ ಸುಧಾರಣೆಗೆ ಸಮಾಜ ನಿರ್ಮಾಣ, ಶೋಷಿತರ ನ್ಯಾಯವನ್ನು ಒದಗಿಸಿದವರು ಎಂದರು. ಬಸವಣ್ಣನವರ ವಿರುದ್ಧ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಅನೇಕ ತೊಂದರೆಗಳನ್ನು ಅನುಭವಿಸಿದರು. ತಮ್ಮ ಕಾಯಕದ ಮೂಲಕ ತಮ್ಮ ಕೆಲಸ ಪ್ರಾಮಾಣಿಕವಾಗಿ ಮಾಡಿದರು. ಮೇಲು ಕೀಳೆಂಬ ಭಾವನೆ ತೊರೆದು ಭೇದ ಭಾವ ಮಾಡದೆ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವ ಕೆಲಸ ಮಾಡಿದ್ದರು. ತಂತ್ರಜ್ಞಾನದ ಯುಗದಲ್ಲಿಯೂ ಬಸವಣ್ಣನವರ ತತ್ವಾದರ್ಶಗಳು ನಮಗೆ ಅವಶ್ಯಕತೆವಾಗಿವೆ. 12ನೇ ಶತಮಾನದಲ್ಲೇ ಮಹಿಳೆಯರಿಗೆ ಆದ್ಯತೆ ನೀಡಿದ್ದು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದರು. ಅವರ ಮಾರ್ಗದಲ್ಲಿ ನಾವೆಲ್ಲರೂ ಅನುಸರಿಸಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋದಾಗ ಮಾತ್ರ ಅವರು ಕಂಡ ಸಮಾಜ ನಿರ್ಮಾಣ ಸಾಧ್ಯವೆಂದರು. ಬಸವಣ್ಣನವರು 12ನೇ ಶತಮಾನದಲ್ಲಿ ಹುಟ್ಟಿರ್ತಾರೆ. ನಮಗೆಲ್ಲ ಗೊತ್ತಿದ್ದಂಗೆ ಆವಾಗ ನಮ್ಮ ಸಮಾಜದಲ್ಲಿ ಅತ್ಯಂತ ಭೀಕರವಾಗಿ ಜಾತಿ ಪದ್ಧತಿ ಇರುತ್ತೆ. ಮೇಲ್ಜಾತಿ, ಕೆಳಜಾತಿ, ಶೋಷಣೆ ಬೇರೆ ಎಲ್ಲ ನಡೀತಾ ಇರುತ್ತೆ. ಸಾಕಷ್ಟು ಮೂಢನಂಬಿಕೆಗಳು ಇರುತ್ತೆ. ಅಂತ ಒಂದು ಕಾಲದಲ್ಲಿ ಬಸವಣ್ಣನವರು ಧೈರ್ಯವಾಗಿ ಆ ಸಂಪ್ರದಾಯಗಳನ್ನ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಕ್ಕೋಸ್ಕರ ಅವರು ಅವರ ಕುಟುಂಬದಿಂದನೇ ಹೊರಗೆ ಹೋಗ್ಬೇಕಾಗುತ್ತೆ. ಸಮಾಜದಲ್ಲಿ ಸಾಕಷ್ಟು ನೋವನ್ನ ಅನುಭವಿಸ್ಬೇಕಾಗುತ್ತೆ. ಬಟ್ ಅಷ್ಟಾದ್ರೂ ಅವರು ತಮ್ಮ ತತ್ವಗಳನ್ನ ಅವರು ಬಿಟ್ಟಿರಲ್ಲ. ಒಂದ್ಸಲ ಅವರು ಅಂತರ್ಜಾತಿ ವಿವಾಹ ಮಾಡಕ್ಕೆ ಹೋಗ್ತಾರೆ. ಅಂತ ಟೈಮಲ್ಲಿ ಆವಾಗಿನ ಸಂಪ್ರದಾಯಗಳು ಸಾಕಷ್ಟು ವಿರೋಧ ಮಾಡಿ ಗಲಭೆ ಆಗುತ್ತೆ. ಸಾಕಷ್ಟು ಶರಣರು ಹಿಂಸೆಗೆ ಒಳಗಾಗ್ತಾರೆ. ಬಟ್ ಅದಾದ್ರೂ ಅವರು ವಿಚಲಿತಗೊಳ್ದೇನೆ ತಮ್ಮ ಜೀವನದಲ್ಲಿ ಏನು ತತ್ವಗಳಿದ್ದಾವೆ, ಅಸಮಾನತೆ ವಿರುದ್ಧ ಅವ್ರ ಹೋರಾಟ ಇದೆ, ಅದನ್ನ ಮುಂದುವರಿಸ್ತಾರೆ. ಅದೇ ರೀತಿ ಅವರು ಮಂತ್ರಿ ಆಗಿರ್ತಾರೆ. ಆ ಟೈಮಲ್ಲಿ ಸಮಾಜದಲ್ಲಿ ಸುಧಾರಣೆ ತರಬೇಕು, ಶೋಷಿತರಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಬಟ್ ಆವಾಗ ಪಟ್ಟಭದ್ರ ಹಿತಾಸಕ್ತಿಗಳು ಯಾರ್ಯಾರು ಇರ್ತಾರೆ ಒಳಗಿಂದನೇ ಅವ್ರ ಮೇಲೆ ಷಡ್ಯಂತ್ರ ಮಾಡ್ತಾರೆ. ಇಷ್ಟೆಲ್ಲ ಆದ್ರೂ ಇವತ್ತು ನಮ್ಮ ಜಗದ್ಗುರು ಅಂತ ನಾವು ಕರೆಯೋದು ಯಾಕೆ ಅಂದ್ರೆ ಅಷ್ಟೆಲ್ಲ ಅವ್ರಿಗೆ ತೊಂದರೆ, ಹಿಂಸೆ, ಷಡ್ಯಂತ್ರ ಎಲ್ಲ ಆದ್ರೂ ಅವರು ತಮ್ಮ ತತ್ವಕ್ಕೋಸ್ಕರ ತಾವೇನು ನಂಬಿರ್ತಾರೆ ಅದಕ್ಕೋಸ್ಕರ ಅವರು ಕೆಲಸ ಮಾಡಿರ್ತಾರೆ. ಮತ್ತೆ ನಮ್ಗೆಲ್ಲ ಇಂದಿಗೂ ಮಾರ್ಗದರ್ಶನ ಕೊಟ್ಟಿರ್ತಾರೆ. ಮುಖ್ಯವಾಗಿ ಅವರು ಎಲ್ಲರಿಗೂ ನಮ್ಗೆಲ್ಲ ಗೊತ್ತಿದೆ. ಈಗ ನಮ್ಮ ಮುಖ್ಯ ಭಾಷಣಗಾರರು ತುಂಬಾ ಅದ್ಭುತವಾಗಿ ಸಾಕಷ್ಟು ಎಕ್ಸಾಂಪಲ್ಸ್ ಮತ್ತೆ ಹೇಳ್ತಾರೆ. ಬಸವಣ್ಣವರ ಮುಖ್ಯ ತತ್ವ ಕಾಯಕವೇ ಕೈಲಾಸ ಅಂತ. ಯಾವ ದೇವರು ಪೂಜೆ ಮಾಡೋಕ್ಕಿಂತ ನಮ್ಮ ಕೆಲಸನ ನಾವು ಪ್ರಾಮಾಣಿಕವಾಗಿ ಮಾಡೋದೇ ಶ್ರೇಷ್ಠ ಅಂತ ಬಸವಣ್ಣವರು ಹೇಳ್ತಾರೆ. ಮುಖ್ಯವಾಗಿ ಶ್ರಮ ಮುಖ್ಯ, ಕೆಲಸದಲ್ಲಿ ಮೇಲು ಕೇಳುವಂತಿಲ್ಲ. ಎಷ್ಟೇ ಶ್ರಮ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶುಗಿರಿ ಮಾತನಾಡಿ, ಬಸವಣ್ಣನವರು ತಮ್ಮ ಶರೀರವನ್ನು ಇಷ್ಟಲಿಂಗವನ್ನಾಗಿಸಿಕೊಂಡು ಕಾಯಕದಲ್ಲಿ ಕೆಲಸವನ್ನು ಕಂಡವರು. ಅವರ ಜೀವನದ ಅನುಭವಗಳನ್ನು, ತತ್ವಾದರ್ಶಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದರು. ಈ ಒಂದು ಕಾಯಕವೇ ಕೈಲಾಸ ಅಂತ ಏನು ಹೇಳ್ಬಿಟ್ಟಿದ್ದಾರೆ, ಅದನ್ನ ಪ್ರಿನ್ಸಿಪಲ್ಸ್ ಅಲ್ಲಿ ನಾವು ಮಾಡ್ಕೊಂಡು ಹೋದ್ರೆ ನಮ್ಮ ಜೀವನದಲ್ಲಿ ಅರಿವು ಇಂಪ್ರೂವ್ ಆಗುತ್ತೆ, ಆಚಾರ ಪದ್ಧತಿ ಎಲ್ಲ ಇಂಪ್ರೂವ್ ಆಗುತ್ತೆ. ಹಾಗೂ ನಮ್ಮ ಜೀವನದಲ್ಲಿ ಯಾವ ಥರ ನಡ್ಕೊಳ್ಬೇಕು ಅದಕ್ಕೆ ಅನುಭವ ಸಿಗುತ್ತೆ. ನಮ್ಮ ಜೀವನ ನಡತೆ ಸಹ ಇಂಪ್ರೂವ್ ಆಗುತ್ತೆ.
ಅದೇ ರೀತಿ ಅವರು 12 ಶತಮಾನದಲ್ಲಿ ಅವರು ವುಮೆನ್ಸ್ ಎಂಪವರ್ಮೆಂಟ್, ಮಹಿಳಾ ಸಬಲೀಕರಣ ಮೇಲೆ ಕೂಡ ತುಂಬ ಎಫರ್ಟ್ಸ್ ಹಾಕಿದ್ರು, ಎಜುಕೇಷನ್ ಎಸ್ಪೆಷಲಿ. ಇದರಿಂದ ನಮ್ಮಲ್ಲಿ ಒಬ್ಬರು ಅಕ್ಕ ಮಹಾದೇವಿ ಅಂತ ಕೂಡ ವಚನಗಳನ್ನು ನಾವು ಓದಿದ್ದೇವೆ. ಅವರು ಕೂಡ ಶ್ರೀ ಬಸವಣ್ಣನವರ ಭಕ್ತರಿದ್ದರು. ಸೊ ಇವೆಲ್ಲ ನಾವು ನೆನಪಿಟ್ಕೋಬೇಕು. ಅವರು ನಾವು ಇವಾಗ ಏನು 21st ಸೆಂಚುರಿಯಲ್ಲಿ ಸೋಷಿಯಲ್ ರಿಫಾರ್ಮ್ ಮೂವ್ಮೆಂಟ್ಸ್, ಆ್ಯಂಟಿ ಕಾಸ್ಟ್ ಮೂವ್ಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಇದನ್ನು ಅವರು 12th ಸೆಂಚುರಿಯಲ್ಲೇ ತುಂಬ ವಿವೇಚನೆಯಿಂದ ಒಂದು ಕ್ಯಾಸ್ಟ್ಲೆಸ್ ಆ್ಯಂಡ್ ಕ್ಲಾಸ್ಲೆಸ್ ಸೊಸೈಟಿ ಮಾಡಬೇಕು ಅಂತ, ಸಮಾನತೆಯ ಸೊಸೈಟಿ ಮಾಡಬೇಕಂತ ತುಂಬ ಶ್ರಮ ಪಟ್ಟಿದ್ದಾರೆ. ಇವೆಲ್ಲ ನಾವು ಸದಾ ನೆನಪಿಟ್ಕೋಬೇಕು. ಆ್ಯಂಡ್ ನಮ್ಮ ಸಮಾಜದಲ್ಲಿ ವಿಭಜನೆ ಆಗದೇ ಇದ್ದರೆ ನಾವು ನಡ್ಕೊಳ್ಬೇಕು. ಯಾಕಂದರೆ ಸಮಾಜದಲ್ಲಿ ಒಂದ್ಸಲ ವಿಭಜನೆ ಆಗಿಬಿಟ್ರೆ ಅದು ಮತ್ತೆ ಸರಿಪಡಿಸೋದಕ್ಕೆ ತುಂಬ ಶ್ರಮ ಪಡಿಸ್ಬೇಕು. ಅವರು ಒಂದು ವಚನ ಹೇಳಿದ್ರು, ಹಾಲು ತುಂಬಿದ ಕೂಡ ಉರುಳಿಸಿ ತಿರುಗಿ ತುಂಬಿಸಲು ಸಾಧ್ಯವೇ ಸಂಗಮನಾಥ. ಅಂದರೆ ನಮ್ಮ ಒಂದ್ಸತಿ ನೀವು ಒಂದೊಂದು ಕೆಡಿಸ್ಬಿಟ್ರೆ ಅದು ಮತ್ತೆ ಸರಿಪಡಿಸೋದು ಕಷ್ಟ. ಆ ಥರ ವಚನಗಳನ್ನು ನಾವು ಓದುತ್ತಾ ನಮ್ಮ ಜೀವನದಲ್ಲಿ ಶರಣ ಸಾಹಿತಿ ಉಪನ್ಯಾಸಕರಾಗಿದ್ದ ಬಸವಣ್ಣನವರು ಅನೇಕ ಶರಣರನ್ನು ಒಗ್ಗೂಡಿಸಿಕೊಂಡು ಸಮಾಜ ನಿರ್ಮಾಣಕ್ಕೆ ಧಾರ್ಮಿಕ ಚಳುವಳಿಗಳನ್ನು ಮಾಡಿದರು. ಬಸವಣ್ಣನವರು ತತ್ವಾದರ್ಶಗಳನ್ನು ಇಟ್ಟುಕೊಂಡು ಅನೇಕ ನಾಟಕಗಳ ಮೂಲಕ ಬಸವೇಶ್ವರರ ಜೊತೆಗೆ ಅನೇಕ ಶರಣರು ಒಗ್ಗೂಡಿಸಿಕೊಂಡು ಅನುಭವ ಮಂಟಪದಲ್ಲಿ ಸಮಾಜದ ಒಳಿತಿಗಾಗಿ ನಡೆಸಿದರು. 12ನೇ ಶತಮಾನದಲ್ಲಿ ಜಗತ್ತಿಗೆ ಅನುಭವ ಮಂಟಪ ಪರಿಚಯಿಸಿದರು. ಹೊಸ ಸಂಸತ್ತು ಉದ್ಘಾಟನೆ ವೇಳೆ ಪ್ರಧಾನಮಂತ್ರಿಗಳು ಬಸವೇಶ್ವರರನ್ನು ನೆನೆದು ಅನುಭವ ಮಂಟಪ ಗಮನ ಸೆಳೆದರು. ಬಸವೇಶ್ವರರು ತಮ್ಮ ವಚನಗಳ ಮೂಲಕ ಅನೇಕ ಸಮಾಜದ ವಿರುದ್ಧವಾಗಿರುವ ಅವರ ಜೊತೆಗೆ ಅನೇಕ ಸಮಾಜದಲ್ಲಿ ಅನಿಷ್ಟ ಪದ್ಧತಿ ನಿರ್ಮೂಲನೆ ವಚನಗಳ ಮೂಲಕ ಜಾಗೃತಿಗೊಳಿಸಿದರು. ಕಾನ್ಸಾಸ್ ರಾಜ್ಯದ ಗವರ್ನರ್ ಲಾರಾ ಕೆಲ್ಲಿ ಅವರು ಈ ದಿನವನ್ನು ಏಪ್ರಿಲ್ 26 ಈ ದಿನವನ್ನು ಏನು ನಾವು ಬಸವ ಜಯಂತಿ ಅಂತ ಹೇಳಿ ನಾವು ಮಾಡ್ತೀವಿ, ಆ ರಾಜ್ಯಗಳಿಗೆ ಬಸವ ದಿನ ಅಂತ ಅಧಿಕೃತವಾಗಿ ಘೋಷಣೆ ಮಾಡ್ತಾ ಇದ್ದಾರೆ. ಎಲ್ಲ ಬಲ್ಲಿದರಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದರು ತಂದು ಶಿವ ಬೆಳಕ. ಎಷ್ಟು ಅದ್ಭುತ ಹಾಡಿದ ಜನಪದರು, ಎಷ್ಟು ಚಂದ ಆಡ್ತಾರೆ, ಎಷ್ಟು ಚಲೋ ಆಡ್ತಾರೆ ನೋಡ್ರಿ. ಜನಪದ ಮಂದಿಗೆ ಗೊತ್ತಿರೋಷ್ಟು ವಿಚಾರ ನಮಗೆ ಗೊತ್ತಿಲ್ಲ. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದರು ತಂದು ಶಿವ ಬೆಳಕ, ಚೆಲ್ಲಿದರು ತಂದು ಶಿವ ಬೆಳಕ ನಾಡೊಳಗ, ಸೊಲ್ಲೆತ್ತಿ ಜನವು ಹಾಡುವುದು, ಸೊಲ್ಲೆತ್ತಿ ಜನವು ಹಾಡುವುದು. ಎಷ್ಟು ಚಂದ ಹೇಳ್ತಾರೆ ಜನಪದ. ಎಲ್ಲಾ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದರು ತಂದು ಶಿವ ಬೆಳಕ ನಾಡೊಳಗೆ, ಸೊಲ್ಲೆತ್ತಿ ಜನವು ಪಾಡುವುದು. 12ನೇ ಶತಮಾನದೊಳಗ ಜನಪದರ ಬಾಯಿ ಒಳಗಿಂದ ಬಂದಿರ್ತಕ್ಕಂಥ ಮತ್ತೆ ನಾವು ಚಿಂತನೆ ಮಾಡಬೇಕ್ರಿ. ಆ 12ನೇ ಶತಮಾನದಲ್ಲಿ ಇದ್ದಂತ ಒಬ್ಬ ಶರಣ ಬಹುರೂಪಿ ಚೌಡಯ್ಯ ಅಂತ ಹೇಳಿ ನಮ್ಮ ಜಿಲ್ಲಾಧಿಕಾರಿ ಸರ್ ಅವರಿಗೆ ಗೊತ್ತಿದೆ. ಹಿಂದೆ ನಮ್ಮ ಅಕ್ಷರ ಆರೋಗ್ಯ ಆ ಒಂದು ಸಂದರ್ಭದಲ್ಲಿ ಹಳ್ಳಿಯಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಕಲಾವಿದರನ್ನ ನೇಮಕ ಮಾಡ್ಕೊಳ್ತೀವಿ. ಈ ಸಾಕ್ಷರತಾ ಆಂದೋಲನ ಚಳುವಳಿಗಳಿಗೆ ಎಲ್ಲ ಊರೂರು ಹಳ್ಳಿಗಳಿಗೆ ಬಂದು ಕಲಾವಿದರು ವಿದ್ಯಾಭ್ಯಾಸ ಮಾಡಿ ಅಂತೇಳಿ ಕಲಾವಿದರು ತಮ್ಮ ನೃತ್ಯ ನಟನೆಗಳಿಂದ ಜನರನ್ನು ರಂಜಿಸಿ ಸಾಕ್ಷರತಾ ಬಗ್ಗೆ ಪಾಠ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಗೌಡ, ತಹಸೀಲ್ದಾರ್ ಸುರೇಶ್ ವರ್ಮಾ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಹಾಲ್ ಸಿದ್ದಪ್ಪ ಪೂಜಾರಿ, ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಮಿರ್ಜಾಪುರ್, ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷ ಶರಣ ಭೂಪಾಲ್ ನಾಡಗೌಡ, ಪಾಲಿಕೆ ಅಧಿಕಾರಿಗಳು ಇದ್ದರು. ನಗರದಲ್ಲಿ ಹೆಚ್ಚುತ್ತಿರುವ ತಾಪಮಾನದ ಹಿನ್ನೆಲೆಯಲ್ಲಿ ಮನೆ ಮನೆಗೆ ಜನಗಣತಿ ಮಾಡುವ ಸಿಬ್ಬಂದಿಗಳಿಗೆ ರಾಯಚೂರು ವಾಣಿಜ್ಯೋದ್ಯಮ ಸಂಘ ಹಾಗೂ ಎಂಐಎಗಳ ಸಹಯೋಗದಲ್ಲಿ 15,000 ORS
ORS ಪ್ಯಾಕೆಟ್ ದೇಣಿಗೆಯಾಗಿ ನೀಡಿರುವ ಸಂಘಗಳ ಜನಪರ ಕಾಳಜಿ ತೋರಿಸುತ್ತದೆ ಎಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮಹಾಪಾತ್ರ ಹೇಳಿದರು. ಅವರಿಂದು ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ರಾಯಚೂರು ವಾಣಿಜ್ಯೋದ್ಯಮ ಸಂಘ ಹಾಗೂ IMA ಪದಾಧಿಕಾರಿಗಳು ORS ಪ್ಯಾಕೆಟ್ಗಳನ್ನು ಆಯುಕ್ತರಿಗೆ ಹಸ್ತಾಂತರಿಸಿದರು. ನಗರದಲ್ಲಿ ಮನೆ ಮನೆ ಜನಗಣತಿ ಪ್ರಾರಂಭವಾಗಿದ್ದು, ಮನೆಗೆ ಬರುವ ಗಣತಿದಾರರಿಗೆ ಸಮರ್ಪಕ ಮಾಹಿತಿ ನೀಡಿ ಸಾರ್ವಜನಿಕರು ಸಹಕರಿಸಬೇಕೆಂದರು. ಗಣತಿದಾರರಿಗೆ ಅನುಕೂಲವಾಗುವಂತೆ ಬಿಸಿಲಿನ ತಾಪದಿಂದ ರಕ್ಷಿಸಲು ORS ಪ್ಯಾಕೆಟ್ ನೀಡಿರುವುದು ಸ್ವಾಗತಾರ್ಹವಾಗಿದೆ ಎಂದರು. ತಮ್ಮೆಲ್ಲರಿಗೆ ನಮಸ್ಕಾರ. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಈಗಾಗಲೇ ನಮ್ಮ ಒಂದು ರಾಷ್ಟ್ರೀಯ ಚಟುವಟಿಕೆ ಆಗಿರ್ತಕ್ಕಂಥ ಅಥವಾ ನ್ಯಾಷನಲ್ ಪ್ರಯಾರಿಟಿ ಆಗಿರ್ತಕ್ಕಂಥ ಜನಗಣತಿ ಈಗಾಗಲೇ ಶುರುವಾಗಿದೆ. ಮತ್ತು ಈ ಮೊದಲಿನ ಹಂತದಲ್ಲಿ ಈಗಾಗಲೇ ಒಂದು ಮನೆಗಣತಿ ಅಥವಾ ಹೌಸ್ ಲಿಸ್ಟಿಂಗ್ ಆಪರೇಷನ್ ಈಗ ನಡೆದಿದೆ. ಮತ್ತು ನಮ್ಮ ಇಡೀ ಜಿಲ್ಲೆಯಾದ್ಯಂತ ಮತ್ತು ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೂಡ ಸುಮಾರು ನಮ್ಮ ಎನ್ಯುಮರೇಟರ್ಸು ಅಥವಾ ಗಣತಿದಾರರು ಮತ್ತು ಅವರ ಮೇಲ್ವಿಚಾರಕರು ಎಲ್ಲ ಪ್ರತಿದಿನ ಬೆಳಗ್ಗೆದಿಂದ ಸಾಯಂಕಾಲವರೆಗೆ ಫೀಲ್ಡ್ಗೆ ಹೋಗಿ ಪ್ರತಿಯೊಂದು ಮನೆಗಳಿಗೆ ಹೊಣೆಗಳಿಗೆ ಭೇಟಿ ನೀಡಿ ಈಗಾಗಲೇ ಕೌಂಟಿಂಗ್ ಆಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ತಮ್ಮೆಲ್ಲರಿಗೆ ಇದನ್ನು ಗೊತ್ತಿದೆ ದಟ್ ಇದು ಒಂದು ನಮ್ಮ ರಾಯಚೂರು ಅಂದರೆ ಒಂದು ಬಿಸಿಲುನಾಡು. ಹಾಗಾಗಿ ಈ ಸತಿ ಬೇಸಿಗೆ ಜಾಸ್ತಿ ಇದೆ, ತಾಪಮಾನ ಜಾಸ್ತಿ ಇದೆ. ಹಾಗಾಗಿ ಯಾರಿಗೆ ಕೂಡ ಸನ್ಸ್ಟ್ರೋಕು ಹಿಟ್ ಆ ಥರ ಎಲ್ಲ ಪ್ರಾಬ್ಲಮ್ ಬರಬಾರದು ಅಂತ ವಿಚಾರದಿಂದ ಕೆಲವು ದಿನಗಳ ಹಿಂದೆ ನಾವು ನಮ್ಮ ರಾಯಚೂರು ಚೇಂಬರ್ ಆಫ್ ಕಾಮರ್ಸು ಮತ್ತು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಚಾಪ್ಟರ್ ಆಫ್ ರಾಯಚೂರಿಗೆ ನಾವು ರೀಚ್ ಔಟ್ ಮಾಡಿದ್ದು. ಅವರು ಅದಕ್ಕೆ ಭಾಳ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಕೊಟ್ಟು ಇವತ್ತು ಒಂದು 15,000 ORS ಪ್ಯಾಕೆಟು ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಮ್ಮ ಗಣತಿದಾರರಿಗೆ ಮತ್ತು ಅವರ ಮೇಲ್ವಿಚಾರಕರೆಲ್ಲ ಬಳಸಲಿಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಸೊ ಇದು ಒಂದು ಭಾಳ ಒಂದು ಅವರದ್ದು ಕಾಳಜಿ ತೋರಿಸ್ತಿದೆ ಮತ್ತು ಇಟ್ಸ್ ಎ ವೆರಿ ಗುಡ್ ನೋಬಲ್ ಸ್ಟೆಪ್. ಯಾಕೆಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ ಸೆನ್ಸಸ್ ಅಂದರೆ ಜನಗಣತಿ ಅಂದರೆ ಇದು ಒಂದು ನ್ಯಾಷನಲ್ ಪ್ರಯಾರಿಟಿ. ಯಾಕೆಂದರೆ ಯಾವುದೇ ರೀತಿಯ ಕಲ್ಯಾಣ ಯೋಜನೆ ಮತ್ತು ಡಿಲಿಮಿಟೇಷನ್ ಕೂಡ ಯಾವುದೋ ಒಂದು ಸೆನ್ಸಿಟಿವ್ ಸೂಕ್ಷ್ಮ ಚಟುವಟಿಕೆ ಸರ್ಕಾರದಲ್ಲಿ ಆಗಬೇಕಿದ್ರೆ ನಮಗೆ ಜನಸಂಖ್ಯೆ ಮಾಹಿತಿ ಇರುವಂಥದ್ದು ಭಾಳ ಪ್ರಮುಖವಾದ ವಿಚಾರ. ಹಾಗಾಗಿ ಈ ಥರ ಒಂದು ನ್ಯಾಷನಲ್ ಪ್ರಯಾರಿಟಿ ಇರ್ತಕ್ಕಂಥ ಚಟುವಟಿಕೆಗೆ ನಮ್ಮ IMA ಮತ್ತು ಚೇಂಬರ್ ಆಫ್ ಕಾಮರ್ಸು ಮತ್ತು ಇಡೀ ರಾಯಚೂರದ್ದು ಒಂದು ಸಿವಿಲ್ ಸೊಸೈಟಿ ಎಷ್ಟು ಚೆನ್ನಾಗಿ ಬೆಂಬಲಿಸ್ತಾ ಇದ್ದಾರೆ ಅಂತ ನೋಡಿದರೆ ನಮಗೆ ಅದರ ಬಗ್ಗೆ ಒಂದು ಭಾಳ ಹೆಮ್ಮೆ ಮತ್ತು ಸಂತೋಷ ಇದೆ. ಸೊ ತಮ್ಮ ಮೂಲಕ ಎಲ್ಲರ ಮೂಲಕ ನಾನು ನಮ್ಮ ಎಲ್ಲ ಗಣತಿದಾರರಿಗೆ, ಅವರ ಮೇಲ್ವಿಚಾರಕರಿಗೆ, ನೋಡಲ್ ಅಧಿಕಾರಿಗಳಿಗೆ, ಚಾರ್ಜ್ ಅಧಿಕಾರಿಗಳಿಗೆ ಶುಭ ಕೋರುತ್ತಾ ತಾವು ಚೆನ್ನಾಗಿ ತಮ್ಮ ಕೆಲಸ ಮಾಡಬೇಕು ಅಂತ ಹೇಳುತ್ತಾ, ಮತ್ತು ಚೇಂಬರ್ ಆಫ್ ಕಾಮರ್ಸು IMA ಮತ್ತು ಎಲ್ಲ ಸಿವಿಲ್ ಸೊಸೈಟಿಗಳಿಗೆ ನಾನು ಮತ್ತೊಂದು ಸರ್ತಿ ಧನ್ಯವಾದಗಳು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. IMA ಅಧ್ಯಕ್ಷ ಡಾಕ್ಟರ್ ಶೈಲೇಶ್ ಅಮರಖೇಡ್, ದಿನೇಶ್ ದಫ್ತಾರಿ, ಬಿ ಮೋಹನ್, KV ಮನೋಹರ್, ಎಸ್ ಕಮಲ್ ಕುಮಾರ್ ಜೈನ್, ಜಗದೀಶ್ ಗುಪ್ತಾ, ಈರಣ್ಣ ಚಿತ್ರಗಾರ ಇವರು ನೀಡಿದ ದೇಣಿಗೆಯಿಂದ ORS ಪ್ಯಾಕೆಟ್ ನೀಡಲಾಗಿದೆ ಎಂದು ರಾಯಚೂರು ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷ ಎಸ್ ಕಮಲ್ ಕುಮಾರ್ ಜೈನ್ ಹೇಳಿದರು. ದಾನಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸಿಗಲ್ಲ, ಇವರು ತರಿಸ್ಕೊಟ್ಟಿದ್ದಾರೆ, ಎಷ್ಟು ಬೇಕಷ್ಟು ಮಾಡ್ತೀನಿ ಅಂತ ಹೇಳಿ. ಮತ್ತೆ ಅವ್ರು ಸ್ವಂತನೇ ಇದು ನೀವು ಮೋಟಿವೇಟ್ ಮಾಡಿ ಇದು ಯೂಟಿಲೈಸ್ ಪ್ರಾಪರ್ ಆಗಲಿ. ಹೆಂಗನೇ ಪಡ್ತೀವಿ, ಹೌ ಮೆನಿ ವಾಂಟ್ ಟು ಗಿವ್ ದಟ್ ಗಿವ್ ಇಟ್. ಸಿಂಪಲ್ ರೂಲ್ ಇಲ್ರಿ, ಸ್ಟಾರ್ಟ್ ಆದ್ಮೇಲೆ 2 ತಾಸಾದ್ಮೇಲೆ ಎಲ್ಲಿಂದ ನೀರು ತೊಗೊಂಡು ಮಾಡ್ಬೋದು. ನಾವು ಅದನ್ನು ವಿಚಾರ ಮಾಡಿ ವಾಟ್ಸಪ್ ನಾವು ಎಲ್ಲರೂ ಆ ರೆಡಿಮೇಡ್ ಬಾಟಲ್ನ ಬರ್ತಾವಲ್ಲ ಅದು ಮತ್ತೆ ತೆಗೆದು ಮತ್ತೆ ಹಾಕ್ಬೇಕು, ಎಲ್ಲಿ ಬಿಸಾಕಬೇಕು, ಅದು ಬಗ್ಗೆ ಇದು ಬೆಸ್ಟ್ ಫ್ರೆಶ್ ವಾಟರಲ್ಲಿ ನೀವು ಮಿಕ್ಸ್ ಮಾಡಿ ತಂದುಬಿಟ್ಟು ಕೊಡೋದ್ಬಿಟ್ರೆ ಟೈಮ್ಲಿ ಇದಾಗ್ತದೆ. ಸಚ್ ಎ ವಂಡರ್ಫುಲ್ ದಟ್ ಕೇರಿ ಹಸ್ ಟೇಕನ್. ಸೊ ಫಸ್ಟ್ ಐ ರಿಕ್ವೆಸ್ಟ್ ಅವರ್ IMA ಪ್ರೆಸಿಡೆಂಟ್ ಆಫ್ ಕಮ್ ಫಾರ್ವರ್ಡ್. ಕಮಲ್ ಭಾಯ್ ಅಲ್ಲ ಬಿಡ್ತೀರಿ ಆ ಚೇರ್ ಸ್ವಲ್ಪ ಸರಿಸ್ಬಿಟ್ಟು ಬನ್ನಿ ಸರ್, ಪರವಾಗಿಲ್ಲ. ಆ ಚೇರ್ ಓಕೆ ಫೈನ್. ಸ್ವಲ್ಪ ಡಾಕ್ಟ್ರೆ ಬನ್ನಿ ಸರ್. ಅದು ತೆಗಿಬೇಡ್ರಿ, ಚೆನ್ನಾಗಿ ಕಾಣ ತಗೊಂಡಿರಿ. ಓಕೆ, ಥ್ಯಾಂಕ್ ಯು. ಕಮಲ್ ಭಾಯ್ एक मिनट. ओके, थैंक यू.
ಸರ್ ಎಲ್ಲ ಕಾರಣಭೂತರಾದ ನಮ್ಮ ಕಬಲ್ ಸಾಹೇಬರು ಹಂಗೆ ಪತಂಗಿ ಸರ್ ನಾವು ಸಾವಿರ ಈ ಸಂದರ್ಭದಲ್ಲಿ ವಸಂತ್ ಕುಮಾರ್ ಪತಂಗೆ, ವೆಂಕಟರಾಜ್ ಗುಪ್ತಾ, ಪಾಲಿಕೆ ಅಧಿಕಾರಿ ಕೃಷ್ಣ ಶಾವಂತಗೆರ, ಕ್ಷೇತ್ರ ಶಿಕ್ಷಣಾಧಿಕಾರಿ ಈರಣ್ಣ ಕೋಸಗಿ, ಪಾಲಿಕೆ ಸಮುದಾಯದ ಅಧಿಕಾರಿ ಕೃಷ್ಣ ಕಟ್ಟಿಮನಿ, ಆರೋಗ್ಯ ನಿರೀಕ್ಷಕ ಬಾಬಾ ಖಾನ್ ಸೇರಿದಂತೆ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ಹೇಳ್ರಿ ಮ್ಯಾಮ್ ಏನ್ ಬೇಕು? ಆಕ್ಚುಲಿ ನನ್ನ ಬರ್ಡೇ ಇದೆ, ನೆಕ್ಲೆಸ್ ತೋರಿಸ್ತಾರ? ಆಕ್ಚುಲಿ ಮದ್ವೆ ಆದ್ಮೇಲೆ ನನ್ನ ಫಸ್ಟ್ ಬರ್ಡೇ. ಓ ಹೌದಾ? ಆಕ್ಚುಲಿ ಅದು ಇವ್ರು ಮರ್ತೋಗಿದ್ದಾರೆ. ವಾಟ್? ಅಷ್ಟೊಂದಾ? ಇಷ್ಟೆಲ್ಲ ತಗೊಂಡ್ರೆ ನಾನು ಬರ್ಬಾದಾಗ್ಬಿಡ್ತೀನಿ ಬೈ. ಅರೆ ಟೆನ್ಷನ್ ತಗೋಬೇಡಿ ಸರ್, ನಮ್ KTB ಜ್ಯುವೆಲ್ ಪ್ಯಾಲೇಸ್ ಅಕ್ಷಯ ತೃತೀಯ ಮಸ್ತ್ ಸ್ಪೆಷಲ್ ಆಫರ್ಸ್ ಇದೆ. ಆಫರ್ ಏನು ಅಂತ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ರಾಯಲ್ ಮಂದಿ ರಾಯಚೂರು ಮಂದಿ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು KTB ಜ್ಯುವೆಲರ್ಸ್ ರಾಯಚೂರ್. ನಮ್ಮ ರಾಯಚೂರಿನ KTB ಜ್ಯುವೆಲರ್ಸ್ ಅಲ್ಲಿ ಅಕ್ಷಯ ತೃತೀಯ ಸ್ಪೆಷಲ್ ಕಲೆಕ್ಷನ್ ಜೊತೆ ಅಕ್ಷಯ ತೃತೀಯ ಸ್ಪೆಷಲ್ ಬಂಪರ್ ಆಫರ್ಸ್ ಕೂಡ ಬಂದಿದೆ. ಗೋಲ್ಡ್ ಆರ್ನಮೆಂಟ್ಸ್ ಮೇಲೆ ಮೇಕಿಂಗ್ ಚಾರ್ಜಸ್ ಅಬ್ಸಲ್ಯೂಟ್ಲಿ 0 ಅಂಡ್ ವೇಸ್ಟೇಜ್ ಮೇಲೆ ಅಪ್ ಟು 47% ಆಫರ್ ನು ಕೊಡ್ತಾ ಇದ್ದಾರೆ. ಅಂಡ್ ಸಿಲ್ವರ್ ಆರ್ನಮೆಂಟ್ಸ್ ನ ವೇಸ್ಟೇಜ್ ಮೇಲೆ ಅಪ್ ಟು 61% ಆಫರ್ ನ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪ್ರತಿ 5 ಗ್ರಾಮ್ ಹಾಗೂ 10 ಗ್ರಾಮ್ ಗೋಲ್ಡ್ ಪರ್ಚೇಸ್ ಮೇಲೆ ಗೋಲ್ಡ್ ಕಾಯಿನ್ಸ್ ಫ್ರೀ. ಇಲ್ಲಿ ನಿಮಗೆ ಸಿಗೋದು BIS ಹಾಲ್ ಮಾರ್ಕ್ ಗೋಲ್ಡ್, ಫುಲ್ ಟ್ರಾನ್ಸ್ಪರೆನ್ಸಿ ಪ್ರೈಸಿಂಗ್ ಮತ್ತು ಬೆಸ್ಟ್ ಪ್ರೈಸ್ ಗ್ಯಾರಂಟಿ. ಅಂಡ್ ಈಗ ಸ್ಟೋನ್ಸ್ ಇರೋ ಜ್ಯುವೆಲರಿಗೆ ₹1000 ಎಕ್ಸ್ಟ್ರಾ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ KTB ಅಲ್ಲಿ ಸ್ಟೋನ್ಸ್ ಅಟ್ ಆಕ್ಚುಯಲ್ ಕಾಸ್ಟ್, ನೋ ಹಿಡನ್ ಚಾರ್ಜಸ್, ನೋ ಎಕ್ಸ್ಟ್ರಾ ಮಾರ್ಜಿನ್. ಬ್ರೈಡಲ್ ಕಲೆಕ್ಷನ್ ಇಂದ ಲೇಟೆಸ್ಟ್ ಟ್ರೆಂಡಿ ಡಿಸೈನ್ಸ್ ವರೆಗೂ ಎಲ್ಲಾನು ಸಿಗುತ್ತೆ. ಅಂಡ್ ನಿಮ್ಮ ಹಳೆ ಗೋಲ್ಡ್ ಗೆ ಬೆಸ್ಟ್ ಎಕ್ಸ್ಚೇಂಜ್ ವ್ಯಾಲ್ಯೂ ಸಿಗುತ್ತೆ, ಜೊತೆಗೆ ಫ್ರೀ ಕ್ಲೀನಿಂಗ್ ಮತ್ತು ಲೈಫ್ ಟೈಮ್ ಮೇಂಟೆನೆನ್ಸ್ ಕೂಡ ಇದೆ. ಜ್ಯುವೆಲರಿ ಕಸ್ಟಮೈಸೇಷನ್ ಬೇಕಂದ್ರೆ ಜಸ್ಟ್ 7 ಡೇಸ್ ಅಲ್ಲಿ ರೆಡಿ ಮಾಡಿ ಕೊಡ್ತಾರೆ. ಮತ್ತೆ ಇನ್ಯಾಕೆ ಲೇಟ್? ಈ ಅಕ್ಷಯ ತೃತೀಯಗೆ ಸ್ಮಾರ್ಟ್ ಚಾಯ್ಸ್ ಮಾಡಿ KTB ಜ್ಯುವೆಲ್ ಪ್ಯಾಲೇಸ್ ಗೆ ವಿಸಿಟ್ ಮಾಡಿ. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧಂತು ಶ್ರೀ ಸಂಗಮೇಶ್ವರ ದೇವಸ್ಥಾನ, ಹೊಸೂರು ತಾಲೂಕು, ಜಿಲ್ಲೆ ರಾಯಚೂರು. ನೂತನ ದೇವಸ್ಥಾನ ಉದ್ಘಾಟನೆ ಹಾಗೂ ಶಿಲಾಮೂರ್ತಿಗಳ ಪ್ರತಿಷ್ಠಾಪನೆ ಮಹೋತ್ಸವ. ಸ್ವಸ್ತಿ ಶ್ರೀ ಶಾಲಿವಾಹನ ಶಕೆ 1948ನೇ ಪರಾಭವ ನಾಮ ಸಂವತ್ಸರ ವೈಶಾಖ ಶುಕ್ರ 5 ದಿನಾಂಕ 21/4/2026 ಮಂಗಳವಾರ ಶುಭ ದಿನದಂದು ಬೆಳಗ್ಗೆ 8 ಗಂಟೆಯಿಂದ ಶ್ರೀ ಕಲ್ಪಟ್ ಬಸವಣ್ಣ ದೇವಸ್ಥಾನದಿಂದ ನೂತನ ಶಿಲಾಮೂರ್ತಿಗಳನ್ನು ಕುಂಭ, ಕಳಸ, ಡೊಳ್ಳು, ಬಾಜಿ, ಭಜಂತ್ರಿಗಳೊಂದಿಗೆ ಮೆರವಣಿಗೆ ಮೂಲಕ ಪುರ ಪ್ರವೇಶ, ನಂತರ ದೇವಸ್ಥಾನದ ಮುಂಭಾಗದಲ್ಲಿ ಜಲಾಧಿವಾಸ ಕಾರ್ಯಕ್ರಮ. ದಿನಾಂಕ 22/4/2026 ಬುಧವಾರದಂದು ಬೆಳಿಗ್ಗೆ 10:30ಕ್ಕೆ ಧ್ಯಾನಾದಿವಾಸ ಕಾರ್ಯಕ್ರಮ, ಸಂಜೆ 5:30ಕ್ಕೆ ಸಕಲ ದೇವತಾ ಪರಿವಾರಗಳ ಮೂರ್ತಿಗೆ ಗಣಹೋಮ, ರುದ್ರಹೋಮ ಸಕಲ ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರುವುದು. ಪೂಜಾ ಕಾರ್ಯಕ್ರಮಗಳು ಮುಗಿದ ನಂತರ ನೂತನ ಶಿಲಾಮೂರ್ತಿಗಳಿಗೆ ಶಯನಾದಿವಾಸ. ದಿನಾಂಕ 23/4/2026 ಗುರುವಾರದಂದು ಉದಯಾದಿ 5:30ಕ್ಕೆ ಶಿಲಾಮೂರ್ತಿಗಳಿಗೆ ರುದ್ರಾಭಿಷೇಕ, ಅಲಂಕಾರ, ಪೂಜಾ, ತದನಂತರ ಶ್ರೀ ಶಟಸ್ಥಲ ಬ್ರಹ್ಮ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಬೆಳಿಗ್ಗೆ 7:30ರಿಂದ 8:30 ಶುಭ ಸಮಯದಲ್ಲಿ ನೂತನ ಶಿಲಾಮೂರ್ತಿಗಳಿಗೆ ಪ್ರಾಣ ಪ್ರತಿಷ್ಠಾಪನೆ, ನಂತರ ಪೂರ್ಣಾಹುತಿ, ನಂತರ ನೂತನ ಗೋಪುರಕ್ಕೆ ಕಳಸಾರೋಹಣ ಜರುಗುವುದು. ಈ 3 ದಿನಗಳಲ್ಲಿ ಪ್ರಸಾದದ ವ್ಯವಸ್ಥೆ ಹಾಗೂ ಸಂಜೆ 5:30ರಿಂದ ಪ್ರವಚನ, ರಾತ್ರಿ 10ರಿಂದ ಬೆಳಗಿನವರೆಗೆ ಅಖಂಡ ಭಜನೆ ಕಾರ್ಯಕ್ರಮ ಇರುತ್ತದೆ. ಸರ್ವರು ಈ ಮಹೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಸಂಗಮೇಶ್ವರರ ಕೃಪೆಗೆ ಪಾತ್ರರಾಗೋಣ. ಸರ್ವರಿಗೂ ಆದರದ ಸುಸ್ವಾಗತ. ರಾಯಚೂರು ಇತಿಹಾಸ ಮತ್ತು ಸಂಸ್ಕೃತಿಯ ನಗರ. ಆದರೆ ಈ ನಗರದ ನಿಜವಾದ ಆಸ್ತಿ ನಮ್ಮ ಸ್ಟೂಡೆಂಟ್ಸ್. ಅವರು ಸ್ಟ್ರಾಂಗ್ ಆಗಬೇಕಾದ್ರೆ ಬೇಸಿಕ್ ಸ್ಟ್ರಾಂಗ್ ಇರಬೇಕು. ಅದಕ್ಕೆ ಬೇಕಾಗಿರೋದು ಗುಡ್ ಎಜುಕೇಶನ್. ನಿಮ್ಮ ಮಗು ಕೂಡ ಮ್ಯಾಥ್ಸ್, ಬೇಸಿಕ್ಸ್, ಲ್ಯಾಂಗ್ವೇಜ್ ಅಲ್ಲಿ ಸ್ಟ್ರಗಲ್ ಮಾಡ್ತಿದ್ರೆ ಅವರಿಗೆ ಅಂತಾನೆ ಇರೋದು ಗ್ರೋಯಿಂಗ್ ಮೈಂಡ್ಸ್. At our academy, we provide special care for the slow learners, strong foundation in basics with personal attention. ಓದಕ್ಕೂ ಬರೆಯೋಕ್ಕೂ ಮಕ್ಕಳಿಗೆ ಬರಲ್ಲ, ತಿಳುವಳಿಕೆ ಇರಲ್ಲ ಅಂಥವ್ರಿಗೆ ಇಂಡಿವಿಜುವಲ್ ಕೇರ್ ತಗೊಂಡು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಮಕ್ಕಳು ತುಂಬ ಇಂಪ್ರೂವ್ ಆಗಿದ್ದಾರೆ. ನನ್ನ ಮಗಂತೂ ತುಂಬ ಇಂಪ್ರೂವ್ ಆಗಿದ್ದಾನೆ. ಗಿಫ್ಟ್ ದ ಗಿಫ್ಟ್ ಆಫ್ ನೇಚರ್. ವಿ ಹ್ಯಾವ್ ದ ಲಾಂಗ್ ರೇಂಜ್ ಆಫ್ ಮೌಂಟೇನ್ಸ್. ABCD ಓದಕ್ಕೆ ಬರ್ತಿದ್ದಿಲ್ಲ, ಬರೆಯೋಕ್ಕೂ ಬರ್ತಿದ್ದಿಲ್ಲ.
ಆಮೇಲೆ ಬೇಸಿಕ್ನಲ್ಲಿ ಇಲ್ಲಿ 3 months ಕೋಚಿಂಗ್ ಸೇರಿಸಿದ್ವಿ. ಆಮೇಲೆ 3 monthsನಲ್ಲಿ ಭಾಳ ಇಂಪ್ರೂವ್ ಆಗಿದ್ದ. मैं मारवाड़ी फैमिली से बिलोंग करता हूँ. मैं पहले दूसरे स्कूल में पढ़ता था. मेरे को वहाँ कन्नड़ा पढ़ने में डिफिकल्टी होता था. मेरे पेरेंट्स ने मेरे को यहाँ ज्वाइन कराया. मेरे टीचर्स ने मेरे को आई से स्टार्ट किया. मैं खुद से कन्नड़ा पढ़ सकता हूँ. ನಾವು ಇಲ್ಲಿ ಮೊದಲನೇದಾಗಿ ವರ್ಣಮಾಲೆಯಿಂದ ಹಿಡ್ಕೊಂಡು ಮಕ್ಕಳಿಗೆ ಅಕ್ಷರಗಳನ್ನ ಗುರುತಿಸೋದ್ರಿಂದ ಹಿಡಿದು ಓದಕ್ಕೆ ಹೇಳ್ಕೊಟ್ಟು ಇವತ್ತು ಮಕ್ಕಳು ಎಷ್ಟು ಮಟ್ಟಿಗೆ ಓದ್ತಾ ಇದ್ದಾರೆ ಅಂದ್ರೆ ನಿಜವಾಗ ಅದೊಂದು ಪಾವಾಡ ಅಂತ ಅನಿಸ್ಕೊಳ್ಳುತ್ತೆ. A special care with a different methodology are used to uplift your child grades. Along with the special skills, we change their attitude and the thought process with a passionate and a trained skilled teachers. ಸ್ಥಳ ವಾಸವಿ ಸರ್ಕಲ್, ಜವಾಹರ್ ನಗರ, ರಾಯಚೂರು. ಮೊಬೈಲ್ ಸಂಖ್ಯೆ 8073221708. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26x27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನ ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ನಮಸ್ಕಾರ ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B. ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್-ಶೋರೂಮ್ ಬೆಲೆ 66,789 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX. ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್-ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. ಇದು ಹೋಂಡಾ SP 160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP 160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್. ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್-ಶೋರೂಮ್ ಬೆಲೆ 78,128 ಮಾತ್ರ. ಇದು ಹೋಂಡಾ ಹಾರ್ನೆಟ್ 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. ಹಾರ್ನೆಟ್ 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜೆನ್ಯುಯಿನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ಒಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ, ಗೋಶಾಲಾ ರಸ್ತೆ, ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಬ್ರೇಕ್ನ ನಂತರ
ಮೆಘಾ ನ್ಯೂಸ್ಗೆ ಸ್ವಾಗತ. ಆಸ್ತಿಗೆ ಸಂಬಂಧಿಸಿದಂತೆ ಮಹಿಳೆಯೊಬ್ಬರಿಗೆ ಅನ್ಯಾಯ ಮಾಡಿರುವ ಕುಟುಂಬಸ್ಥರ ವಿರುದ್ಧ ರಸೂಲ್ ಫಂಕ್ಷನ್ ಹಾಲ್ ಬಳಿ ಪ್ರತಿಭಟನೆ ನಡೆಸಿದ್ದರಿಂದ ಕೆಲಕಾಲ ಬಿಗು ವಾತಾವರಣ ನಿರ್ಮಾಣವಾದ ಘಟನೆ ಜರುಗಿದೆ. ತಹೇರಾ ಪರ್ವೀನ್ ಎಂಬುವವರಿಗೆ ಅವರ ಚಿಕ್ಕಪ್ಪ ಅಣ್ಣನ ಮಕ್ಕಳಿಗೆ ಸುಳ್ಳು ಭರವಸೆ ನೀಡಿ ಎಲ್ಲಾ ಹೆಣ್ಣು ಮಕ್ಕಳ ಮದುವೆ ಮಾಡುವುದಾಗಿ ಹೇಳಿ 10 ತೊಲೆ ಬಂಗಾರ, 10 ಲಕ್ಷ ರೂಪಾಯಿ ನಗದು ಹಾಗೂ ಆಸ್ತಿಗೆ ಸಂಬಂಧಿಸಿದ ದಾಖಲೆ ಪಡೆದು ಹಿಂತಿರುಗಿಸದೆ ಮದುವೆಯೂ ಮಾಡದೆ ವಂಚಿಸಿದ್ದಾರೆ. ಹಣ, ಆಸ್ತಿ, ದಾಖಲೆ ನೀಡುವಂತೆ ಮಹಿಳೆ ತಹೇರಾ ಪರ್ವೀನ್ ಫ್ರಿಡ್ಜ್ ಹಾಗೂ ಚಾಕು ಹಿಡಿದು ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿದರು. ವಿಷಯ ತಿಳಿದ ಸದರ್ ಬಜಾರ್ ಪೊಲೀಸರು ಮನವೊಲಿಸಲು ಪ್ರಯತ್ನಿಸಿದರು. ಡಾಕ್ಟರ್ ಹಾಜಿ ಮಹಮ್ಮದ್ ರಸೂಲ್ ಇವರ ಮನೆ ಮುಂದೆ ಪ್ರತಿಭಟನೆ ನಡೆಸಿದ್ದರಿಂದ ವಾಹನಗಳ ಸಂಚಾರಕ್ಕೆ ಅಡ್ಡಿಯಾಗಿದ್ದಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳಿದ್ದರಿಂದ ಬಿಗು ವಾತಾವರಣ ನಿರ್ಮಾಣವಾಗಿತ್ತು. ಪೊಲೀಸರು ತಹೇರಾ ಪರ್ವೀನ್ ಇವರನ್ನು ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸಿದ್ದಾರೆ. माइक देखो, माइक कान काढला ना होता वाइट बोल रहा है, हाथ पकड़ निकालने नहीं का ना, उन्हें डेंजर है, उन्हें हाथ पिक्चर बोल रहे उन्हें। बात करो, चाय लो, बैठ जाओ, इधर आओ, बोलो, बोलो क्या बोलना है, बोलो। नहीं उधर नहीं आती, मैं नहीं आती। अहमद हुसैन है ना, हमारे भाई बहन को लड़ाया, पूरा सामान ले गया, मेरा 10 तोले सोना ले गया, पूरा 10 लाख ले लिया, प्रॉपर्टी के पेपर ले लिया, पूरे हमको ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂಬರ್ 33 ಪೋತ್ಗಲ್ ಹಾಗೂ ಎಸ್ಸಿ ಕಾಲೋನಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಕಳೆದ 15 ದಿನಗಳಿಂದ ಸಮರ್ಪಕ ಕುಡಿಯುವ ನೀರು ಪೂರೈಕೆಯಾಗದೆ ಜನರು ಪರದಾಡುವಂತಾಗಿದೆ. ಬಿಸಿಲಿನ ಪ್ರಖರತೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದ್ದು ಕುಡಿಯಲು ನೀರಿಲ್ಲದಂತಾಗಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ನರಸರೆಡ್ಡಿ ಹಾಗೂ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮವಾಗಿಲ್ಲ ಎಂದು ಮಹಿಳೆಯರು ದೂರಿದ್ದಾರೆ. ಈ ಕುರಿತು ಮಾಜಿ ಸದಸ್ಯ ಶಂಶಾಲಂ ಇವರು ಶೀಘ್ರವೇ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಲು ಪಾಲಿಕೆ ಅಧಿಕಾರಿಗಳು ಮುಂದಾಗಬೇಕು ಎಂದು ಆಗ್ರಹಿಸಿದ್ದಾರೆ. ಪೋತ್ಗಲ್ ಬಸ್ ನಿಲ್ದಾಣದ ಬಳಿಯಿಂದ ಎಸ್ಸಿ ಕಾಲೋನಿಗೆ 6 ಇಂಚು ಪೈಪ್ ಅಳವಡಿಸಿ ನೀರು ಪೂರೈಕೆಗೆ ತುರ್ತು ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದ್ದಾರೆ. 2 ದಿನದಲ್ಲಿ ಕುಡಿಯುವ ನೀರು ಸರಿಪಡಿಸದೇ ಇದ್ದರೆ ಹೆದ್ದಾರಿ ತಡೆದು ಪ್ರತಿಭಟಿಸುವುದಾಗಿ ಶಂಶಾಲಂ ಫಿರಂಗಿ ಎಚ್ಚರಿಸಿದ್ದಾರೆ. ಬರ್ತಾನೆ ಇಲ್ಲ. ಯಾಕಂದ್ರೆ ಇಲ್ಲಿ 6 ಇಂಚಿನ ಲೈನ್ ಕೆಟ್ಟು ಹೋಗಿ
ಒಂದು ವಾರದಿಂದ ನಾವು ಕಂಪ್ಲೇಂಟ್ ಕೊಟ್ಟರು ಬಂದು ಮಾಡಿರಲಿಲ್ಲ. ಮೊನ್ನೆ ಬಂದು ವಾಲ್ ಹಾಕಿದ್ದಾರೆ. ಆ ವಾಲ್ ಹಾಕಿದ್ರು ಕೂಡ ನೀರು ಬರ್ತಾ ಇಲ್ಲ, ಅಲ್ಲೇ ಬ್ಲಾಕ್ ಆಗಿದೆ. ನಾವೇನಂತೀವಿ ಅಂದರೆ, ಈಗ ನಾವು ಯರಮರ್ಸ್ ಕ್ಯಾಂಪಿಂದ ಅಲ್ಲಿ ವಾಲ್ ಒಂದು 8 ಇಂಚಿನ ವಾಲ್ ಇದೆ. ಅಲ್ಲಿ ಆ ವಾಲಲ್ಲಿ ಚೆಕ್ ಮಾಡಿ ನೋಡಿದ್ರೆ ಇಲ್ಲಿ ನೀರು ಬರ್ತಾವಿಲ್ಲ ಅಂತ ಗೊತ್ತಾಗುತ್ತೆ. ಮೊದಲು ಅಲ್ಲಿ ಚೆಕ್ ಮಾಡ್ಕೋಬೇಕು. ಆ ನಂತರ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇರುವಂಥ ಇನ್ನೊಂದು 6 ಇಂಚು ವಾಲ್ ಇದೆ, ಅಲ್ಲಿ ಚೆಕ್ ಮಾಡಿಕೊಂಡು ಆ ನಂತರ ಮುಂದೆ ಪೈಪ್ ಎಲ್ಲ ಚೆಕ್ ಮಾಡಿದರೆ ನೀರು ಬರಬಹುದು. ಆದರೂ ಕೂಡ ನಮ್ಮ ಮಹಾನಗರ ಪಾಲಿಕೆಯವರು ಸಿಬ್ಬಂದಿಯವರು ಅವ್ರ ಗಮನಕ್ಕೆ ತಂದರೂ ಕೂಡ ಇದಕ್ಕೆ ಯಾವುದೋ ಒಂದು ಕ್ರಮ ತೆಗೆದುಕೊಳ್ತಾ ಇಲ್ಲ. ಯಾಕಂದರೆ ಇಲ್ಲಿ ಜನರು ಇವತ್ತು ನಾಳೆ ಬಸವ ಜಯಂತಿ ಇದೆ ಮತ್ತು ಹಬ್ಬ ಹುಣ್ಣುಗಳು ಬರ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಮದುವೆಗಳು. ಯಾಕಂದರೆ ಇಲ್ಲಿ ನಮ್ಮ ತಾಯಂದಿರು ಅಕ್ಕಂದವರು ಎಲ್ಲರೂ ಕೂಲಿ ಹೋಗೋರು, ಹೊಲಕ್ಕೆ ಹೋಗೋರು. ಇವರು ನೀರೇ ಇಲ್ಲಾಂದರೆ ಅವರು ಹೊಲಕ್ಕೆ ಕೆಲಸಕ್ಕೆ ಹೋಗೋಕೆ ಆಗಲ್ಲ. ಮೇನ್ ಮನುಷ್ಯನಿಗೆ ನೀರಿದ್ದರೇ ಎಲ್ಲ ಕೆಲಸ ಪ್ರಾರಂಭ ಆಗೋದು ಮೊದಲನೇ ಬೆಳಗ್ಗಿಂದಲೇ. ನಾವು ಹೇಳೋದು ಇಷ್ಟೇ, ಮಹಾನಗರ ಪಾಲಿಕೆ ಕಮಿಷನರ್ ಸಾಹೇಬರಿಗೆ ಮತ್ತು AWE ನಮ್ಮ ಮಲಿಕ್ ಸರ್ ಅವರಿಗೆ. ಯಾಕಪ್ಪ ಅಂದರೆ, ನೀವು ಇಮಿಡಿಯೇಟ್ ಆಗಿ ಇಲ್ಲಿ ನಮ್ಮ ಸ್ಪಾಟಿಗೆ ಬಂದು ವೀಕ್ಷಣೆ ಮಾಡಿ ಯಾವ ಪೈಪ್ ಲೈನ್ ಹೋಗಿದ್ದಾವೆ, ಎಲ್ಲೆಲ್ಲಿ ವಾಲ್ ಫೇಲ್ ಆಗಿದ್ದಾವೆ. ಇಲ್ಲಿ 2 ಬೋರ್ ಇದ್ದಾವೆ. ಬೋರ್ ಇದ್ದರೂ ಕೂಡ ನೀರು ಬರ್ತಾ ಇಲ್ಲ. ನಾನೇನು ಹೇಳ್ತೀನಪ್ಪ ಅಂದರೆ, ಈಗ ಮಹಾನಗರ ಪಾಲಿಕೆ ಅಂದರೆ ಭಾಳ ದೊಡ್ಡ ಮಟ್ಟದಲ್ಲಿ ಮಹಾನಗರ ಪಾಲಿಕೆ ಅಂತ ಪ್ರಚಾರ ಆಗ್ತಾ ಇದೆ. ಆದರೆ ಇಲ್ಲಿ ಓತ್ಕಲ್ ಗ್ರಾಮಕ್ಕೆ SC ಏರಿಯಾದಲ್ಲಿ ಮತ್ತು ಈ ಕಡೆ ಬೇರೆ ಬೇರೆ ಬಡಾವಣೆಗಳಲ್ಲಿ ನೀರು ಬರ್ತಾ ಇಲ್ಲ. ನಾವು ಏನಪ್ಪ ಅಂದರೆ, ಮಹಾನಗರ ಪಾಲಿಕೆಯವರು ನಮ್ಮ ಮಾಲಿಕ್ ಸರ್ ಅವರಾಗಿರ್ಬೋದು, ಕಮಿಷನರ್ ಸರ್ ಆಗಿರ್ಬೋದು, ಲೈಟ್ಗಳು ಮತ್ತು ಬೇರೆ ಬೇರೆ ಲೈಟ್ಗಳು, ಪೈಪ್ ಲೈನ್ಗಳು, ಡಸ್ಟ್ಬಿನ್ಗಳಂತ ಇಲ್ಲಿ ಒಂದು ಕೊಟ್ಟಿಲ್ಲ. ಇಲ್ಲಿ ಎಲ್ಲ ಡಸ್ಟ್ಬಿನ್ಗಳು ಎಲ್ಲಿದ್ದಾವೆ ಗೊತ್ತಿಲ್ಲ. ಇಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯರ ಗಮನಕ್ಕೆ ತಂದೀವಿ, ನಾವು ನೀರು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರು ಬರ್ತಾ ಇದ್ದಾವೆ ಅಂತ ಹೇಳಿದರು. ಮೊನ್ನೆ ತಾನೇ ನಾನು ಕೇಳಿದಾಗ ಅವರು ಬಂದು ವೀಕ್ಷಣೆ ಮಾಡಲಿ, ಈ ಭಾಗದಲ್ಲಿ ಬಂದು ನೋಡಿಕೊಂಡು ತಮ್ಮ ಗಮನಕ್ಕೆ ತರಲಿ. ಯಾಕಪ್ಪ ಅಂದರೆ ಇಲ್ಲಿ ಭಾಳ ತೊಂದರೆ ಆಗಿದೆ. ಇಲ್ಲಿ ತಾಯಂದ್ರೆ ಭಾಳ ತೊಂದರೆ ಆಗ್ತಾ ಇದೆ. ನಾಳೆ ನೀವು ಬರ್ಲಿಕ್ಕೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಸವ ಜಯಂತಿ ಅಂಗವಾಗಿ ಸಚಿವ NS ಬೋಸರಾಜು, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಸೇರಿ ಗಣ್ಯರಿಂದ ಮಾಲಾರ್ಪಣೆ. ಬಸವ ಜಯಂತಿ ಸಮಾಜ ನಿರ್ಮಾಣ ಕನಸು ಸಾಕಾರಕ್ಕೆ ಬಸವಣ್ಣನವರೇ ಪ್ರೇರಣೆ, ಡಾಕ್ಟರ್ ಶಿವರಾಜ್ ಪಾಟೀಲ್. ಗಣತಿದಾರರಿಗೆ 15,000 ORS ಪ್ಯಾಕೆಟ್ ಪೂರೈಕೆ, ವಾಣಿಜ್ಯೋದ್ಯಮ ಸಂಘ IMA ಕಾರ್ಯ ಮಾದರಿಯಾಗಿದೆ, ಜುಬೇನ್ ಮಹಾಪಾತ್ರ. ಆಸ್ತಿ ವಿವಾದ, ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಮಹಿಳೆ ಬೆದರಿಕೆ, ಪೊಲೀಸರ ಮಧ್ಯಸ್ಥಿಕೆ. ಮತ್ತು ವಾರ್ಡ್ ನಂಬರ್ 33ರಲ್ಲಿ ಕುಡಿಯುವ ನೀರಿನ ಸಮಸ್ಯೆ 2 ದಿನದಲ್ಲಿ ಪರಿಹರಿಸದಿದ್ದರೆ ಹೋರಾಟ, ಶಂಶಾಲಂ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.